ಏನೋ ನಿಮ್ಮ ವೆಹಿಕಲ್‌ಗಳಿಗೆ HSRP ನಂಬರ್ ಪ್ಲೇಟ್‌ಗಳನ್ನ ಇನ್ನೂ ಕೂಡ ಅಳವಡಿಕೆ ಮಾಡಿಲ್ವಾ? ಈಗ ಅಳವಡಿಕೆ ಮಾಡಬೇಕು ಅಂತ ರಶ್ ಅಂದ್ರೆ ಅಂಗಡಿಗಳ ಮುಂದೆ ಓಡೋಗ್ತಾ ಇದ್ದೀರಾ. ಇಂಥವ್ರುಗಳು ಗಮನಿಸಲೇಬೇಕಾಗಿರುವಂತಹ ಸುದ್ದಿ. ಯಾಕಂದ್ರೆ HSRP ನಂಬರ್ ಪ್ಲೇಟ್‌ಗಳನ್ನ ಅಳವಡಿಕೆ ಮಾಡ್ಕೊಡ್ತೀವಿ ಅಂತ ಫೇಕ್ ವೆಬ್‌ಸೈಟ್‌ಗಳ ಹಾವಳಿ ದಿನ ಕಳೆದಂತೆ ಹೆಚ್ಚಾಗ್ತಾ ಇದೆ. ಇದನ್ನ ನಂಬ್ಕೊಂಡು ಹೋದ್ರೆ ಹಣ ಗೋತಾಗೋದ್ ಗ್ಯಾರಂಟಿ. HSRP ನಂಬರ್ ಹಾಕಿಸುವವರೇ ಎಚ್ಚರ. ಫೇಕ್ ವೆಬ್ಸೈಟ್ಗಳಿಂದ ಬೀಳುತ್ತೆ ಜೇಬಿಗೆ ಕನ್ನ. RTO ಅಧಿಕಾರಿಗಳಿಗೆ ಸಾಲು ಸಾಲು ದೂರು. HSRP ನಂಬರ್ ಪ್ಲೇಟ್ ಅಳವಡಿಕೆ ಕಡ್ಡಾಯವಾಗಿದೆ. HSRP ನಂಬರ್ ಪ್ಲೇಟ್ ಅಳವಡಿಕೆಗೆ ಸೆಪ್ಟೆಂಬರ್ ವರೆಗೂ ಕೂಡ ಗಡುವು ವಿಸ್ತರಣೆ ಮಾಡಿದ್ದಾರೆ. ಆನ್ಲೈನ್ ನಲ್ಲಿಯೂ ಕೂಡ ಅರ್ಜಿ ಸಲ್ಲಿಕೆಗೆ ಅವಕಾಶ ಮಾಡಿಕೊಟ್ಟಿದ್ದು ಜನ ಅಪ್ಲೈ ಮಾಡುವುದಕ್ಕೆ ಮುಗಿಬೀಳ್ತಿದ್ದಾರೆ. ಆದ್ರೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಕೆ ಮಾಡೋದಕ್ಕೋಗಿ ಸಾಕಷ್ಟು ಮಂದಿ ಕೈ ಸುಟ್ಕೊಳ್ತಿದ್ದಾರೆ. ಸರ್ಕಾರಿ ವೆಬ್ಸೈಟ್ ಅಲ್ಲದೆ ಫೇಕ್ ವೆಬ್ಸೈಟ್ಗಳು ಹುಟ್ಕೊಂಡಿದ್ದು ಫೇಕ್ ವೆಬ್ಸೈಟ್ ನಲ್ಲಿ ಅಪ್ಲೈ ಮಾಡೋದಕ್ಕೆ ಹೋಗಿ ಜನ ಹಣವನ್ನ ಕಳೆದುಕೊಳ್ತಿದ್ದಾರೆ. RTO ಅಧಿಕಾರಿಗಳಿಗೆ ಸಾಲು ಸಾಲು ದೂರುಗಳು ಈ ಕುರಿತಂತೆ ಬರ್ತಿದೆ. ಸ್ವಲ್ಪ ಆ ಒಂದು ವೆಬ್ಸೈಟ್ ಏನಿದೆ ಅದರಲ್ಲಿ ಒಂದು ವೆಬ್ಸೈಟು ಅಧಿಕೃತವಾದಂಥ ವೆಬ್ಸೈಟ್ ಇದೆ. ಅದರಲ್ಲಿ ಇನ್ನೊಂದು ವೆಬ್ಸೈಟು ಅನಧಿಕೃತವಾಗಿ ಹಾಗೂ ಏನು ಕಳ್ಳಾಟಿಕೆ ಅದು ಮಾಡ್ತಿರೋದು ಒಂದು ವೆಬ್ಸೈಟ್ ಇದೆ. ದಯವಿಟ್ಟು ಸಾರ್ವಜನಿಕರು ಎಚ್ಚರಿಕೆ ವಹಿಸಿ ಅದ್ರ ಬಗ್ಗೆ ಯೋಚನೆ ಮಾಡಿ ಒಂದು ನಂಬರ್ ಪ್ಲೇಟ್ ಬುಕ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಎಚ್ಚರಿಕೆಯಿಂದ ಮಾಡಲಿಕ್ಕೆ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊತಾ ಇದ್ದೇನೆ. ಇನ್ನು ಫೇಕ್ ವೆಬ್ಸೈಟ್ಗಳಿಗೆ ಹೋಗಿ ಅಪ್ಲೈ ಮಾಡೋದಕ್ಕೆ ಹೋದ್ರೆ ಅಕೌಂಟ್ನಲ್ಲಿರುವ ಹಣವನ್ನ ಆನ್ಲೈನ್ ವಂಚಕರು ದೋಚಿಕೊಳ್ತಾ ಇರುವ ಬಗ್ಗೆ ವರದಿ ಆಗ್ತಿದೆ. ಜನ ಕೂಡ ಸರ್ಕಾರಿ ವೆಬ್ಸೈಟ್ಗಳಲ್ಲಿ ಅಪ್ಲೈ ಮಾಡಬೇಕಿದೆ. ಫೇಕ್ ವೆಬ್ಸೈಟ್ ನಲ್ಲಿ ಅರ್ಜಿ ಹಾಕದಂತೆ ಸಲಹೆ ಕೊಡ್ತಿದ್ದಾರೆ. ಹಾಗಾದ್ರೆ ಫೇಕ್ ವೆಬ್ಸೈಟ್ಗಳು ಯಾವುವು, ಸರ್ಕಾರಿ ವೆಬ್ಸೈಟ್ಗಳು ಯಾವುವು ಅಂತ ನೋಡೋದಾದ್ರೆ ಫೇಕ್ ವೆಬ್ಸೈಟ್ಗಳು hsrpservice.online, hsrpbooking.com, book hsrponline.in, hsrplate.line, myhsrp.book.in, transport.karnataka.gov.in, saim.in. ಒಟ್ಟಾರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಕೆ ಮಾಡೋರಿಗೆ ಸಮಸ್ಯೆ ಆಗ್ತಿದ್ದು RTO ಅಧಿಕಾರಿಗಳು ಎಚ್ಚೆತ್ತು ಸರ್ಕಾರದ ಮಟ್ಟದಲ್ಲಿ ಮಾತನಾಡಿ ಸಮಸ್ಯೆಯನ್ನು ಬಗೆಹರಿಸಲು ಮುಂದಾಗಿದ್ದಾರೆ. ಆದರೆ ಜನರು HSRP ಅಳವಡಿಕೆಗೆ ಮುಂದಾದಾಗ ಫೇಕ್ ವೆಬ್ಸೈಟ್ ಹಾವಳಿಗಳ ಬಗ್ಗೆ ಎಚ್ಚರಿಕೆ ವಹಿಸಿದ್ರೆ ತುಂಬಾ ಒಳ್ಳೆಯದು. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.